ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಮತ್ತೆ ಹುಟ್ಟಬೇಕು ನಾನು ಕನಸುದಲ. ಗೈಸ್ ಕೊನೆಗೂ ಏಷ್ಯಾ ಫೌಂಡೇಶನ್ಗೆ ಬಂದ್ವಿ. ನಾವು ಬರೋಷ್ಟೆಲ್ಲ ಆಗಲೇ ಕ್ಲೋಸ್ ಆಗಿತ್ತು. ಬಟ್ ಯಾವುದೇ ಥರ ವಾಹನಗಳು ಒಳಗಡೆ ಬಿಡಲ್ಲಂತೆ, ಬೇಕಾದ್ರೆ ನಡ್ಕೊಂಡು ಹೋಗಿ ಬರ್ಬೋದಂತೆ. ಅಪ್ ಆ್ಯಂಡ್ ಡೌನ್ 8 ಕಿಲೋಮೀಟರ್ ಹೇಳಿದ್ದಾರೆ. ಮತ್ತು ಲೈಟ್ ಯಾವುದೇ ಥರ ಇರೋಲ್ಲಂತೆ ರೋಡಲ್ಲಿ, ಮೊಬೈಲ್ ಟಾರ್ಚ್ ಹಾಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಸೊ ಹೋಗೋಣ, ಒಳಗಡೆ ಯಾವ ಥರ ಇರುತ್ತೆ ವಿಡಿಯೋ ಮುಂದೆ ನಾನು ಹಾಕ್ತೀನಿ. ಬನ್ನಿ ಗೈಸ್ ನೋಡ್ಕೊಂಬರೋಣ. ಸೊ ಗೈಸ್ ಫೈನಲಿ ಒಳಗಡೆ ಎಂಟ್ರಿ ಆದ್ವಿ. ನೋಡಿ ಎಲ್ಲ ಈ ಥರ ಇದೆ, ಯಾರೂ ಇಲ್ಲ ಅಷ್ಟೊಂದು ಜನ, ಎಲ್ಲ ಒಂದು ಸ್ವಲ್ಪ ಜನ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದ್ದಾರೆ, ಟೈಮಿಂಗ್ ಬೇರೆ ಆಗಿಬಿಟ್ಟಿದ್ದಾರೆ, ಹಾಗಾಗಿ ಯಾರೂ ಇಲ್ಲ. ಅವರು ಹೇಳ್ತಾ ಇದ್ದಾರೆ ಫೋಟೋ ಎಲ್ಲ ತೆಗಿಬಿಡ್ರಿ ಟೈಮಲ್ಲಿ ಅಂತ, ಟೈಮ್ ಆಗಿದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ರಿಕ್ವೆಸ್ಟ್ ಮಾಡಿದ್ದೆ ಸರ್ ಒಂದು 5 ನಿಮಿಷ ಅಷ್ಟೇ ಅಂತೇಳಿ. ಸೊ ನಮ್ಮ ಬಾಯ್ಸ್ ಎಲ್ಲ ಫೋಟೋ ಅದು ತೊಗೋತಾ ಇದ್ದಾರೆ ಬೇಗ. ನೋಡಿ ಗೈಸ್ ಈ ಥರ ಕಾಣ್ತಾ ಇದೆ ಒಳಗಡೆ. ಆದರೂ ಚೆನ್ನಾಗಿದೆ ಅಲ್ವಾ ಗೈಸ್, ಅದರಿಂದ ಬಂದದಕ್ಕೆ ನೋಡ್ದಂಗೂ ಆಯಿತು. ಬಟ್ ಲೈಟಿಂಗ್ ಸೌಂಡ್ ಮಿಸ್ ಆಗೋದಕ್ಕೆ ಒಂದು ಸ್ವಲ್ಪ ಬೇಜಾರಿದೆ. ಏನು ಮಾಡೋಕ್ಕಲ್ಲ, ನೆಕ್ಸ್ಟ್ ಟೈಮ್ ಅದು ಹಾಕ್ತೀನಿ ವಿಡಿಯೋ. ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಗೈಸ್. ಆಗಿದೆ. ಸೊ ಯಾರು ಬೇಜಾರು ಮಾಡ್ಕೊಳ್ಳಿ, ವಿಡಿಯೋ ಕ್ಲಿಯರಾಗಿ ಬರ್ತಾಯಿಲ್ಲ. ಆಪೋಸಿಟ್ ಎಲ್ಲ ಲೈಟ್ ಇದೆಯಲ್ವಾ, ಹಾಗಾಗಿ ಕ್ಲೀನಾಗಿ ಬರ್ತಾಯಿಲ್ಲ. ಹತ್ತಿರ ಹೋಗ್ತಾಯಿದ್ವಿ, ಅಲ್ಲೂ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ವೀಡಿಯೋಸ್ನ. ಇನ್ನು ನಮ್ಮ ಬಾಯ್ಸ್ ಅಲ್ಲಿ ಮಿಕ್ದವರೆಲ್ಲ ಅಲ್ಲಿ ಬರ್ತಾಯಿದ್ದಾರೆ. ಸೊ ಇದರಲ್ಲಿ ಕಾಣ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ಎಲ್ಲ ಆಮೇಲೆ ಒಂದು ಆಗ್ತಿದೆ ಎಷ್ಟು ಜನ ಇದೆ ಅಂತ. ಮ್ಯಾಕ್ಸಿಮಮ್ ಒಂದು 8 ಇಂದ 9 ಜನ ಬಂದಿದ್ವಿ. 2 ವೀಲರಲ್ಲಿ 3 ಬೈಕ್ ಇತ್ತಂದು. ಬನ್ನಿ ಗೈಸ್, ನೋಡಿರ್ತೀರ ಎಲ್ಲ. ಡೇಲಿ ತುಂಬ ಸರ್ತಿ ಬಂದಿದ್ವಿ ಗೈಸ್. ನೈಟಲ್ಲಿ ಬಂದು ಲೈಟಿಂಗ್ಸ್ ನೋಡೋಣ ಅಂದ್ಕೊಂಡ್ವಿ, ಯಾಕಂದರೆ ನಮ್ಮದು ಕೆಲಸದ್ದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು. ಮತ್ತು ಲೊಕೇಶನ್ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ವಿ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟ್ ಟೈಮ್ ಖಂಡಿತ ಗೈಸ್ ಲೈಟಿಂಗ್ ಸಮೇತ ವಿಡಿಯೋ ಬಿಡ್ತೀನಿ. ನೋಡಿ ಗೈಸ್, ಕ್ಲೀಸನಲ್ಲಿ ಇವನೇ ಅಂತ ಬಾಟ್ ನನ್ನ ಮಕ್ಕಳು ಇರ್ತಾರ, ಈ ಫೋಟೋ ಅನ್ಸಾಯ್ತಾರ. ದೂರಿಂದ ಓಡ್ಕೊಂಡು ಇಲ್ಲಿ ಕುತ್ಕೊಂಡ್ಬಿಟ್ಟವ್ರು ನೋಡಿ ಗೈಸ್. 9 ಗಂಟೆ ಮೇಲೆ ಕ್ಲೋಸು, ಫೋಟೋ ಎಲ್ಲ ಅದಿಲ್ಲ. ಇಷ್ಟು ನೋಡಿ ಮನೆಗೂ ಬಂದು ಹೆಲ್ಮೆಟ್ ಹಾಕೊಂಡು ಅಪ್ ಆ್ಯಂಡ್ ಡೌನ್ 8 ಕಿಲೋಮೀಟ್ರ್ ಹಾಕೊಂಡು ಬಂದು ನೋಡಿ. ಇವಾಗ ಕೈ ಬೇರೆ ಮುಗಿಯಕ್ಕೆ ಹೋಗ್ತಾ ಇದ್ದಾನೆ. ಇಷ್ಟು ನೋಡಿ ಯಾವ ಜಾಗಕ್ಕೆ ಏನು ಹಾಕೊಂಬರ್ಬೇಕಂತ ಗೊತ್ತಿಲ್ಲ, ಸ್ಲಿಪ್ಪರ್ ಸಮೇತ ಹಂಗೆ ಬಂದಿದ್ದಾನೆ. ಇವ್ನಿಗೆ ಏನರಲ್ಲಿ ಹೇಳ್ಬೇಕು ಹೇಳಿ ಗೈಸ್. ಸೊ ಗೈಸ್ ಎಲ್ಲ ಆಯಿತು, ರಿಟರ್ನ್ ಹೋಗ್ತಾ ಇದ್ದೀವಿ. ಮುಂದೆ ಗೋಸ್ಟ್ ಹೌಸ್ ಇದೆ ಅಂತೆ, ಅದೊಂದು ಚೂರು ನೋಡ್ಕೊಂಡು ಸ್ವಲ್ಪ ಆಟ ಆಡ್ಕೊಂಡು ಹೋಗ್ತೀವಿ. ಸೊ ಗೈಸ್ ಆದಷ್ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪಿದರೆ ಏನಾದರೂ ಕಮೆಂಟ್ ಮಾಡಿ, ಮಿಸ್ಟೇಕ್ ಆಗಿದ್ದರೆ ಸರಿ ಮಾಡ್ಕೊತೀವಿ ಗೈಸ್. ನೆಕ್ಸ್ಟ್ ಟೈಮ್ ಇದೆ ಇನ್ನೂ ಆದಷ್ಟು ಒಳ್ಳೆ ವೀಡಿಯೋಸ್ಗಳನ್ನು ಕೊಡ್ತೀನಿ, ನೋಡೋಕ್ಕೆ ಎಂಜಾಯ್ ಮಾಡಿ. ಬನ್ನಿ ಗೈಸ್, ಮುಂದೆ ಏನೆಲ್ಲ ಇದೆ ಅಂತ ಅದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೋಸ್ಟ್ ಹೋಮ್ಸ್ದೊಂದು ಹಾಕ್ತೀನಿ. ಗೈಸ್ ಕೊನೆಗೂ ಬಂದ್ವಿ ದೇವದ ಮನೆಗೆ. ಒಳಗಡೆ ಹೋಗ್ಬೋದು ಅಂತ ಹೇಳಿದ್ದಾರೆ.
ಕ್ಲೋಸಿಂಗ್ ಟೈಮ್ ಆದರೂ ರಿಕ್ವೆಸ್ಟ್ ಮಾಡಿದ್ವಿ, ಸರಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಗೈಸ್. ಟ್ರೈ ಮಾಡ್ತೀವಿ, ಆದರೆ ಸೀಕ್ರೆ ಮಾಡ್ತೀವಿ, ಇಲ್ಲಾಂದರೆ ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಟೈಮ್ ಯಾವುದೇ ಖಂಡಿತ ಆ ಥರದ್ದು ಒಂದು ವಿಡಿಯೋ ಮಾಡಿಬಿಟ್ಟೇ ಬಿಡ್ತೀನಿ. ಸೊ ಒಳಗಡೆ ಯಾವ ಥರ ಇರುತ್ತೆ ಹಾಕ್ತೀನಿ, ಫ್ರೆಂಡ್ಸು ರಿಯಾಕ್ಷನ್ ಯಾವ ಥರ ಇರುತ್ತೆ ಒಳಗಡೆ, ಬನ್ನಿ ಗೈಸ್ ನೋಡ್ಕೊಂಬರೋಣ. ಇಲ್ಲೇ ನಂಟ್ರಿ ಐತೆ. ಗೈಸ್ ದೇವದ ಮನೆ ನೋಡಾಯಿತು. ನೆಕ್ಸ್ಟು ಇವಾಗ ಇದು ನೋಡ್ಕೊಂಬರೋಣ ಬನ್ನಿ. ಇದ್ರದ್ದು ಯಾವ ಥರ ಇರುತ್ತೆ ವಿಡಿಯೋ ಹಾಕ್ತೀನಿ ಗೈಸ್, ಹಂಗೆ ನೋಡಿ. ಫುಲ್ ಜಾಲಿ ಜಾಲಿ.